ಸ್ವಲ್ಪ ಜಗಳ ಸ್ಟಾರ್ಟ್ ಆದ್ರೆ ಇದನ್ನು ಹಾದಿ ನೋಡ್ತಾ ಇದ್ದಾರೆ ಇವತ್ತು ಬಿ ಜೆ ಪಿಗರು. ನಿಶ್ಚಿತವಾಗಿಯೂ ಕರ್ನಾಟಕದಿಂದ ಕಾಂಗ್ರೆಸ್ ಮುಕ್ತ ಆಗ್ತದೆ ಇಲ್ಲೇ ಕರ್ನಾಟಕದಲ್ಲೇ ಅನ್ನೋ ಸಹಿತ ಒಂದು ಸಂದೇಶಗಳು ಬರ್ತಾಯಿದ್ದಾವೆ. ಏನೋ ಆಗಲಿ ಇವತ್ತಂತೆ ಮೋಸ್ಟ್ಲಿ ಸಿದ್ದರಾಮಯ್ಯ ಬಿಟ್ಟು ಕೊಡೋದಿಲ್ಲ, ಡಿ ಕೆ ಶಿವಕುಮಾರ್ ತಮ್ಮ ಹಳೆರಾಗ ಹಾಡೋದನ್ನು ಬಿಡೋದಿಲ್ಲ. ಆದ್ರೆ ಇರೋ ಹಾಗೆ ಒಂದು ಇವತ್ತು ಸರಳ ಅಂದ್ರೆ ಸಿದ್ದರಾಮಯ್ಯ ಬಿಟ್ಟು ಅವ್ರ ಜೊತೆ ಪ್ರೀತಿ ವಿಶ್ವಾಸದಿಂದ ಡಿ ಕೆ ಶಿವಕುಮಾರ್ ಮುಂದುವರಿದ್ರೆ 2022ರಲ್ಲಿ ಗೆಲ್ಲುವ ಸಾಧ್ಯತೆಗಳಿದ್ದಾವೆ. ಯಾಕಂತಂದ್ರೆ ಕೇರಳದಲ್ಲಿ ಗೆದ್ದಿದ್ದಾರೆ. ಈ ಒಂದು ಏನಪ್ಪ ನಿಮ್ಗೆ ಗೊತ್ತದ, ಈ ಒಂದು ಏನು ಈಗ ನಿಮಗೆ ಗೊತ್ತಿದ್ದಂಗೆ SIR ಗೆದ್ದಿದ್ದಾರೆ, ಕೇರಳದಲ್ಲೂ ಗೆದ್ದಿದ್ದಾರೆ, ತಮಿಳ್ನಾಡಲ್ಲೂ ಗೆದ್ದಿದ್ದಾರೆ. ಇದರರ್ಥ ಇಲ್ಲಿ ನಾವು ಸರಿಯಾಗಿ SIR ಕಂಟ್ರೋಲ್ ಮಾಡಿದ್ರೆ ಮತಗಳನ್ನ ಇಲ್ಲಿ ಮತದಾನ ಉಳಿಸ್ಕೊಂಡ್ರೆ ನಿಶ್ಚಿತವಾಗಿ ಕರ್ನಾಟಕದಲ್ಲೇ ಸೋಲಾಗೋದು ಭಾಳ ಕಷ್ಟ ಕಾಂಗ್ರೆಸ್ಸಿಗೆ ಅನ್ಬೋದು ನಾವು. ಆದ್ರೆ ಅದು ಮಾಡಬೇಕಲ್ಲ, ಮಾಡೋರು ಯಾರು? ಅದಕ್ಕೆ ಇವತ್ತು ಜಗಳಿಲ್ದ ಡಿ ಕೆ ಶಿ ಮತ್ತು ಸಿದ್ದರಾಮಯ್ಯ ನಡಕಿನ ಜಗಳಿಲ್ದ ಸರಳವಾಗಿ ಇದು ಮುಗಿಬೇಕಾಗಿದೆ. ಅದಕ್ಕಿರೋ ಹಾಗೆ ಒಂದು ನಮ್ಮ DCM ಅವರು ಉದಾರ ಮನಸ್ಸು ಮಾಡಿ ನೀವು ಮಾಡ್ಕೊಂಡು ಹೋಗ್ರಪ್ಪ, ಅದು ಬಿಟ್ಟರೆ ನಾಳೆ ಇವ್ರನ್ನೂ ಅವ್ರು ಮಾಡೇ ಮಾಡ್ತಾರೆ. ಉಪಕಾರ ಮಾಡಿಸ್ಕೊಂಡು ನಾವು ಅಷ್ಟು ಸುಲಭವಾಗಿ ಮರಿಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇತಿಹಾಸ ನೋಡ್ತಾ ಬಂದಂಥ ವಿಷಯ. ಅದಕ್ಕಿಂತಲೂ ಈ ಒಂದು ವಿಶ್ವಾಸ ಅವ್ರ ಮಧ್ಯದ ಇಬ್ಬರು ಜೊತೆಯಾಗಿ ಮೊದಲು ಕಾಂಗ್ರೆಸ್ ಉಳಿಸ್ಕೊಳ್ಳಿ. ಕಾಂಗ್ರೆಸ್ ಇದ್ರೆ ಬೇಕಾದಾಗ್ಬೋದು, ಕಾಂಗ್ರೆಸ್ ಹೋದ್ರೆ ಯಾಕಂದ್ರೆ SIR BJPಗೆ ಹಲವು ರೀತಿಯಿಂದ ಸಹಾಯ ಮಾಡುವಂಥ ಸಾಧ್ಯತೆಗಳಿದ್ದಾವೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ರೆ H16 ನ್ಯೂಸ್ ಅರ್ಥ ಹೆಚ್ಚು ನಮ್ಮದು ಸ್ವಚ್ಛ ಕೈಗರಣಿ ವಂದನೆಗಳು.